ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಹೋಮ್ ಮಿನಿಸ್ಟರ್ ಜೊತೆ ಸೇರಿ ಹೋಮ್ ಟೂರ್ ಮಾಡುವಂಥ ಸಮಯ. ಇವಾಗ ನಮ್ಮ ಜೊತೆಲಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಸಾವಿತ್ರಿ ಅವರು. ಬನ್ನಿ, ಹಾಗಿದ್ರೆ ಸುರೇಶ್ ಕುಮಾರ್ ಅವರ ಮನೆ ಹೇಗಿದೆ, ಆ ಮನೆಯಲ್ಲಿರುವಂತಹ ಒಂದಷ್ಟು ನೆನಪುಗಳೇನು, ಆ ಮನೆಯಲ್ಲಿರುವಂತಹ ಮುಂದಿನ ಬಗ್ಗೆ ಕನಸುಗಳೇನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ನಿಮ್ಮ ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತೀವಿ. ಸೊ ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಬನ್ನಿ. ಎಸ್, ನಮ್ದೇನು ಭಾರಿ ನೋಡೋಂಥ ಅರಮನೆ ಅಲ್ಲ, ಎಲ್ಲ ವರ್ಗದ ಜನ ಇರೋಂಥ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು, ಆಸೆ ಅಲ್ವಾ? ಹಾಗಾಗಿ ಕಟ್ಟಿದ ಮನೆ ತಗೊಂಡ್ಬಿಟ್ವಿ. ಎಸ್. ಸೊ ಮನೆಯ ಒಳಭಾಗಕ್ಕೆ ಬಂದ್ರೆ ಇದು ಒಂದು ಸಣ್ಣ ಸಿಟ್ಔಟ್ ಹಾಲ್ ತರ ಇದೆ. ಸೊ ಈ ಒಂದು ಹಾಲ್ನಲ್ಲಿ ಯಾವ ರೀತಿಯಾದ ದಿನಚರಿಗಳಿರುತ್ತೆ ಮೇಡಮ್? ಇಲ್ಲಿ ಸಾಮಾನ್ಯ ಸುರೇಶ್ ಅವ್ರು ಪೇಪರ್ ಓದ್ತಾರೆ, ತಿಂಡಿ ತಿನ್ನೋದು ಇಲ್ಲೇ ಸಾಮಾನ್ಯವಾಗಿ ಅವ್ರು ಅರ್ಜೆಂಟಲ್ಲಿರ್ತಾರೆ. ಯಾರು ಬಂದವ್ರನ್ನ ಒಳಗಡೆ ಕರೆದು, ನಾವು ಯಾರೇ ಬಂದರೂ ಒಳಗೆ ಕರೆದು ಮಾತಾಡಿಸ್ತೀವಿ ನಾನಿದ್ದಾಗ. ಸೊ ಇಲ್ಲಿ ಬಂದವರು ಮಾತಾಡ್ಲಿಕ್ಕೆ ಅಂತಾನೆ ಈ ಸಿಟ್ಔಟ್ ಎಲ್ಲ ಇರೋದು. ಸೊ ಈ ಇಡೀ ವಾಲ್ನ ನೋಡಿದಾಗ ಬಹಳನೇ ಖುಷಿ ಆಗುತ್ತೆ. ಸಖತ್ತು ನೆನಪುಗಳಿದೆ ಈ ವಾಲ್ನಲ್ಲಿ ಮೇಡಮ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ನೀವು ಹೇಳ್ತಾ ಇದ್ರಿ ಅಮಿತಾಬ್ ಬಚ್ಚನ್ ಸರ್ ಅಂತಂದರೆ ಭಾಳನೇ ಇಷ್ಟ ಸರ್ಗೆ ಅಂತ ಅಂದ್ಬಿಟ್ಟು. ಸೊ ಅಮಿತಾಬ್ ಬಚ್ಚನ್ ಅವ್ರನ್ನ ಮೀಟ್ ಮಾಡಿದ್ದ ದಿನ ಅನಿಸುತ್ತೆ. ಫಿಲ್ಮ್ ತೋರಿಸಿದ್ರು ಅವರು ಎಲ್ಲ ಮಿನಿಸ್ಟರ್ಸ್ಗೆ. ಅವಾಗ ನಾವು ಹೋಗಿದ್ವಿ. ಆಮೇಲೆ ಇವರು ಯಡಿಯೂರಪ್ಪ ಅವ್ರ ಮನೆಗೆ ಬಂದರು, ಅವ್ರು CM ಆಗಿದ್ರಲ್ಲ, ಅವಾಗ ನಮ್ಮನ್ನು ಕರೆದ್ರು ಬನ್ನಿ ಅಂತ. ಆಗೊಂದು ಫೋಟೋ. ಇದು ಸಿದ್ಧಗಂಗಾ ಶ್ರೀಗಳು ಕರೆದಿದ್ರು ಕಾರ್ಯಕ್ರಮಕ್ಕೆ. ಅವಾಗ ಸುರೇಶ್, ನನಗೆ ಆಫೀಸಲ್ಲಿ ಕೆಲಸ ಇತ್ತು ಅಂತ ನಾನು ಹೋಗಲಿಲ್ಲ. ನನ್ನ ಮಗಳು PUC ಓದ್ತಾ ಇದ್ಲು, ಅವ್ರನ್ನ ಮತ್ತೆ ಅಮ್ಮನ ಜೊತೆಲೇ ಹೋಗ್ತಾ ಇದ್ರ ಎಲ್ಲೋದ್ರು? ಅಮ್ಮನ ಜೊತೆ ಜಾಸ್ತಿ. ಅವರು ಫಸ್ಟ್ ಮಿನಿಸ್ಟರ್ ಆದಾಗ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ನನಗೆ ಆಫೀಸ್ ಜವಾಬ್ದಾರಿ ಇತ್ತಲ್ಲ, ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ ಅಂಥೇಳಿ ನಾನು ಹೋಗಲೇ ಇಲ್ಲ, ಅಮ್ಮನೇ ಹೋಗ್ತಾರೆ. ಸೊ ಈ ಫೋಟೋದಲ್ಲಿರುವಂಥ ಸುರೇಶ್ ಕುಮಾರ್ ಸರ್ನ ನಾವೆಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವೆಲ್ಲ ತುಂಬ ಚಿಕ್ಕವರು, ಜರ್ನಲಿಸಮ್. ನಾವು ಮದುವೆ ಆದಾಗ ಅವರು ಹಿಂಗಿದ್ರು, ನಾನು ಹಿಂಗಿದ್ದೆ, ಸಣ್ಣಕ್ಕಿದ್ವಿ ಇಬ್ರು. ಸೊ ಅಮ್ಮನ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. ಅಮ್ಮ ತುಂಬ ದಪ್ಪ ಇದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು ಅಂತ ಅನಿಸುತ್ತೆ. ಇದು ನಾನು ಸುರೇಶ್ ಅವರು ಟ್ರೆಕ್ಕಿಂಗ್ ಹೋಗಿದ್ವಿ ಅನ್ನಪೂರ್ಣ ಅನ್ನಲ್ಲ, ಅವಾಗ ಅಲ್ಲಿ ಸರ್ಟಿಫಿಕೇಟ್ಸು 16,000 ಅದು ಸ್ಟಡಿ ನನಗೆ. ಸೊ ಈ ಒಂದು ಸೈಕಲ್ ಬಗ್ಗೆ ಸರ್ ಹೇಳ್ತಾನೆ ಇದ್ರು, ಸೈಕ್ಲಿಂಗ್ ಪ್ರೇಮಿ ಅವರು. ಹೌದು, ಇದು ಇತ್ತೀಚೆಗೆ ತಗೊಂಡಿದ್ದು. ಮುಂಚೆ ಆರ್ಡಿನರಿ ಸೈಕಲ್ ಇತ್ತು, ಅದರಲ್ಲೇ ಇವತ್ತು ನಾಳೆ ಹೊರಟರು ಮತ್ತೆ ಅವರು. ಸೊ ಎಲ್ಲೆಲ್ಲೆಲ್ಲ ಹೋಗಿದ್ದಾರೆ ಮೇಡಮ್ ಸೈಕಲ್ನಲ್ಲಿ? ಸೈಕಲ್ ಅಲ್ಲದೆ ತಿರುಪತಿ, ಧರ್ಮಸ್ಥಳ, ಆಮೇಲೆ ತಿರುಪತಿಗೆ ಇದು 2ನೇ ಟ್ರಿಪ್ಪು. ಅವರಿಗೆ ಚಿಕನ್ಗುನ್ಯ ಅಟ್ಯಾಕ್ ಮುಂಚೆ ಹೋಗಿ ಬಂದು 1 ವಾರಕ್ಕೆ, ಅದು 10 ದಿವಸಕ್ಕಾಗಿದ್ದು, ಈಗ ಗುಣ ಆಗ್ತಾ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಮತ್ತೆ ಹೋಗ್ತೀಯಾರಿ. ಇವತ್ತು 18-23 ಅವಧಿಯಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲ್ಲ ಮೆಂಬರ್ಸ್ನ ಲಾಸ್ಟ್ ಡೇ ಮುಗಿದಾಗ ಒಂದು ಫೋಟೋ ತೆಗಿತಾರೆ. ಈ ಸಲ ಕೊಟ್ಟು ಕಳಿಸಿದ್ದಾರೆ, ಹಂಗಾಗಿ ನೇತು ಹಾಕಿದ್ದೀನಿ ಅಲ್ಲಿ. ಓಕೆ, ನೈಸ್. ಸೊ ಮುಂದುವರೆದು ನಾವು ಇವಾಗ ನೆಕ್ಸ್ಟ್ ಹಾಲಿಗೆ ಹೋಗ್ತಾ ಇದ್ದೀವಿ. ಸೊ ಇದನ್ನ ಪಾರ್ಟಿಷನ್ ಥರ ಮಾಡಿದ್ದೀರಾ? ಇಲ್ಲ, ಇದು ನಾವು ಕಟ್ಟಿರೋದನ್ನು ಕೊಂಡ್ಕೊಂಡಿದ್ದು. ಇದೊಂದು ನಾವು ಇಲ್ಲಿ ಕೂತ್ಕೊಂಡು TV ನೋಡೋಕ್ಕೆ, ಊಟ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ಗ್ಲಾಸ್ ಹಾಕಿರೋದಷ್ಟೇ ನಾವು. ಸೊ ಇದು ಕೂಡ ಫೋಟೋ ಬಹಳ ಚೆನ್ನಾಗಿದೆ. ಯಾವ ವಯಸ್ಸಿನಲ್ಲಿ ತೆಗೆಸಿದ್ದು ಇದು? ಆ್ಯಕ್ಚುಲಿ ನಾನು ಸಿನಿ ಜೋಶ್ ಎಡಿಟರ್ ಆದ್ನಲ್ಲ, ಸಿನಿ ಜೋಶ್ ಮ್ಯಾಗ್ಝಿನ್ ರಿಲೀಸ್ ದಿವಸ ನಮ್ಮ ಫೋಟೋಗ್ರಾಫರ್ ಮನು ಅಂತ ಅವ್ರು ತೆಗೆದಿದ್ದು. ಇದು ನಮ್ಮ ಪುಟಾಣಿ ದೇವ್ರ ಮನೆ. TB ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲಿದ್ದಾರೆ. ನಾವು ನಂಬಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ. ನಮ್ಮ ಮನೆ ಸುರೇಶ್ ಅವ್ರು ನಂಬಿರೋದು ಧರ್ಮಸ್ಥಳ ಮಂಜುನಾಥ. ಇದೆಲ್ಲ ಸ್ವಲ್ಪ ಗಣೇಶ ನನಗೆ ತುಂಬ ಇಷ್ಟ. ಓಕೆ, ನಾನು ಗಣೇಶ ಬಂದರೆ ಯಾರಿಗೂ ಕೊಡಲ್ಲ, ಕೃಷ್ಣ ಬಂದರೆ ನನ್ನ ಮಗಳು ಕೊಡಲ್ಲ. ಅವಳು ಮಾತಿರ್ತಾರೆ, ಕೃಷ್ಣ ಕೃಷ್ಣ ಅಂತಿರ್ತಾರೆ. ಇದು ನನ್ನ ಕ್ಯೂಟ್, ನನ್ನ ಮಗಳು, ಬಹಳನೇ ಕ್ಯೂಟ್ ಆಗಿರೋ. ಇದು ಚಿಕ್ಕಮಗಳೂರು ರತ್ನಗಿರಿ ಬೋರೆ ಅಂತಿದೆ. ಓಕೆ, ಒಂದು ಸ್ವಲ್ಪ ಗುಡ್ಡ, ಅಲ್ಲಿ ತೆಗೆದಿದ್ದು. ಸೊ ಇದು ಕೂಡ ಬಹಳನೇ ಯುನೀಕ್ ಆಗಿದೆ, ಮೆಮೊರೇಬಲ್ ಆಗಿದೆ ಅನ್ಸುತ್ತೆ. ಈ ಫೋಟೋ ಯಾವಾಗ ತೆಗೆದಿದ್ದು? ಯಾರು? ಇದು ಸೆಕೆಂಡ್ PUC ಫಸ್ಟ್ ಇಯರ್ MBBS ಅಲ್ಲ, ಹಿಂಗೆ ಇವ್ರದ್ದು ಫೋಟೋಶೂಟ್ ನಡೀತಿತ್ತು ಎಲೆಕ್ಷನ್ದು ಪ್ರೊಫೈಲ್ಗೆ. ನಾನು ಏನೋ ಮದುವೆಗೆ ಹೋಗಿದ್ದೆ, ಬಂದೆ. ನಾನು ಅಷ್ಟೊತ್ತಿಗೆ ಇವಳು ಕಾಲೇಜಿಗೆ ಹೊರಟಿದ್ಲು. ಸರಿ, ಹಾಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಚೆನ್ನಾಗಿ ಬಂದಿದೆ ಅಂತ ಹಾಕಿದ್ದಾರೆ. ಮೇಡಮ್, ಹಾಗೆ ಹೇಳ್ತಾ ಇದ್ರಿ ಈ ಮನೆ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು. ತೊಗೊಂಡು ಎಷ್ಟು ವರ್ಷ ಆಯಿತು? ನೀವು ಯಾರಿಂದ ತೊಗೊಂಡ್ರಿ? ಇದು ರಾಜ ರವಿವರ್ಮ, ನೀವು ಕೇಳಿರಬೇಕು, ತಮಿಳ್ನಾಡಿನ ಮಹಾರಾಜ. ಅವರ ಮರಿಮಗನ ಮೊಮ್ಮಗನ ಏನೋ ಅವ್ರು ನಮ್ಗೆ ಕೊಟ್ಟಿದ್ದು. ರಘುವರ್ಮ ಅಂತ, ತುಂಬ ದೊಡ್ಡ ಮನುಷ್ಯರು.
ವೀಕ್ಷಕರೇ, ಹೋಮ್ ಟೂರ್ ನೋಡಿದ್ರಲ್ಲ, ಸುರೇಶ್ ಕುಮಾರ್ ಅವರ ಮನೆಯಲ್ಲಿರುವಂತಹ ಗೋಡೆಗಳ ಮೇಲಿರುವಂತಹ ನೆನಪುಗಳನ್ನು ನೋಡಿದ್ರಿ. ಬಹಳನೇ ಖುಷಿಯಾಯಿತು ಅಂತ ಅನ್ಕೊಂತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ ಮನೆ ಅನ್ನೋದು ಒಂದು ಕನಸು. ಆ ಕನಸನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಮಿನಿಸ್ಟ್ರಿ ಇರ್ಬೋದು, ಹೋಮ್ ಮಿನಿಸ್ಟ್ರಿ ಇರ್ಬೋದು, ಅವರೆಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳು ಒಂದೇ ಥರ ಇರುತ್ತೆ ಅನ್ನೋದಕ್ಕೆ ಮೇಡಮ್ ಹೇಳಿದಂಥ ಮಾತುಗಳು ಸಾಕ್ಷಿ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.